ಊರಲ್ಲಿ ಪತ್ತೆಯನ್ನು ಕೈಟ್ ಮಾಡ್ತೇವೆ, ಇಲ್ಲಿ ನೋಡಿ ಇವರು ಪತ್ತೆಯನ್ನು ಡೆಕೋರೇಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ. ನಾವೀಗ ಫ್ಲೈಟ್ ಅಲ್ಲಿ ಕುತ್ಕೊಂಡಿದ್ದೇವೆ. ಶಾಂತ ಕಮ್ ಗೋ ಹೋಯ್ ಎರಡು ಮಾತೆ ಬಲೆ 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 ಬರಲಿ. ಮೇರಿ ಕ್ರಿಸ್ಮಸ್. Merry Christmas. And you're from Mangalore. Mangalore. Happy journey. Thank you. Going to Rajasthan. Howdy. ಚೂರು ಸ್ವಲ್ಪ ಟೈರ್ಡ್ ಗಾಳಿಜ್ಜಿ. ಯಾವುದೇ ಇವೆಂಟಿನ ಹಿಂದಿನ ದಿವಸವೇ ನಮ್ದು ಎಲ್ಲ ಪ್ರಿಪರೇಷನ್ ಆಗುದು. ಮತ್ತೆ ಒಂದು ನಮ್ಮ ಚಾನದಲ್ಲಿ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿ ನಾವು ಅರ್ಲಿ ಮಾರ್ನಿಂಗ್ ಫ್ಲೈಟಿಗೆ ರೆಡಿ ಆಗಬೇಕಿತ್ತು. ಸೊ ವಿ ಫೈನಲಿ ಲ್ಯಾಂಡೆಡ್ ಇನ್ ಬಾಂಬೆ. ನಾನು ಬಾಂಬೆದ ಏರ್ಪೋರ್ಟ್ ನೋಡಿರಲಿಲ್ಲ, ಮತ್ತು ಬಾಂಬೆ ಅನ್ಸ ನೋಡಲಿಲ್ಲ ನಾನು, ಬಿಕಾಸ್ ಆಫ್ ಅವರ್ ಆರ್ಟ್. ನಮಗೆ ಬಾಂಬೆ ನೋಡಲಿಕ್ಕೆ ಸಿಕ್ಕಿತ್ತು. ಬಾಂಬೆಯಿಂದ ಜೋಧ್ಪುರ್ಗೆ ಫ್ಲೈಟ್ ಇತ್ತು ನಮಗೆ. ಸ್ವಲ್ಪ ಒಂದು 2 hours ನಾವಲ್ಲಿ ವೆಯ್ಟ್ ಮಾಡಬೇಕಿತ್ತು ನೆಕ್ಸ್ಟ್ ಫ್ಲೈಟಿಗೆ. ಹಾಗೆ ನೋಡುವಾಗ ಇಲ್ಲೊಂದು ಮಗು ಆಟ ಆಡ್ತಿತ್ತು, ತುಂಬ ಕ್ಯೂಟ್ ಇತ್ತು ಮಗು. ಖುಷಿ ಆಯಿತು ಮಗುವನ್ನು ನೋಡಿ. ಮುನನ್ನ, ಹೌ ವಾಸ್ ಯುವರ್ ಫಸ್ಟ್ ಎಕ್ಸ್ಪೀರಿಯನ್ಸ್? ನಾವೀಗ ಬಾಂಬೆಯಲ್ಲಿ ಲ್ಯಾಂಡ್ ಆಗಿದ್ದೇವೆ. ನೆಕ್ಸ್ಟ್ ಫ್ಲೈಟ್ ಟು ರಾಜಸ್ಥಾನ್. ಬ್ಯಾಗ್ ನಮ್ಮ ಬ್ಯಾಗ್ ಮೂಲುಂಡಿ ಜೀವನ. ಏರೋಪ್ಲೇನಲ್ಲಿ ಕುತ್ಕೊಳ್ಳೋದೇ ಖುಷಿ. ಅಚ್ಚ ವಿಂಡೋ ಸೈಡ್ ಸೀಟ್ ಸಿಕ್ಕಿದ್ರೆ ತುಂಬಾನೇ ಖುಷಿ ಆಗ್ತದೆ ನೋಡ್ಲಿಕ್ಕೆ. ವ್ಯೂ ಎಲ್ಲ ಸೂಪರ್ ಇರ್ತದೆ. ಬಾಂಬೆ ಟು ರಾಜಸ್ಥಾನ್ ನಮಗೆ ಫ್ಲೈಟ್ ಇದ್ದದ್ದು 1 hour 45 minutes. ಸೊ 1 hour 45 minutes ಲಾಂಗ್ ಜರ್ನಿ ಅಬೌವ್ ದ ಸ್ಕೈ. ಹಾಗೆ ನಾವು ಈಗ ಜಸ್ಟ್ ಲ್ಯಾಂಡ್ ಆಗ್ತಿದ್ದೇವೆ ಜೋಧ್ಪುರಲ್ಲಿ. ಲ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ ಸೂಪರ್ ಇರ್ತದೆ. ಸ್ವಲ್ಪ ಹೆದರಿಕೆ ಆಗ್ತದೆ, ನನಗೆ ಫಸ್ಟ್ ಟೈಮ್ ಹೆದರಿಕೆ ಆಗಿತ್ತು. ಆದರೆ ಈಗ ಒಂದು ಆಲ್ಮೋಸ್ಟ್ ಒಂದು 8 times ಫ್ಲೈಟಲ್ಲಿ ಫ್ಲೈ ಮಾಡಿ ಈಗ ಅಷ್ಟು ಹೆದರಿಕೆ ಆಗೋದಿಲ್ಲ ಮೊದಲಿನ ಥರ. ಯಾರಿಗೆಲ್ಲ ಲ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ ಉಂಟು ಕಮೆಂಟ್ ಬಾಕ್ಸ್ ನಿಮಗೆ ವೆಯ್ಟ್ ಮಾಡ್ತಾ ಇದೆ. ಐಡಿ ತಿರ್ಗು ಸೆನ್ಸರ್ ಸಮಪ್ಪತ ಕಾರ್ ಮಾರ್ದಾಡಿಗೆ ತಿಕ್ಕೊಂಡ ಕಂಪೇರ್ಡ್ ಟು ಡೆಲ್ಲಿ, ರಾಜಸ್ಥಾನ್ ಸ್ವಲ್ಪ ಕ್ಲೀನ್ ಥರ ಕಾಣಿತ್ತು ನಮಗೆ ಫಸ್ಟ್ ವ್ಯೂ ಅಲ್ಲಿ. ಮತ್ತೆ ಗೊತ್ತಾಯಿತು ಸ್ವಲ್ಪ ಅಷ್ಟೇ ಇದುಂಟಂತೇಳಿ, ಗಲೀಜುಂಟಂತೇಳಿ. ನಾವು ಇಷ್ಟು ದೊಡ್ಡ ಫೋರ್ಟಿಗೆ ಹೋಗ್ತೇವೆ ಅಂತ ಎಣಿಸ್ಲೇ ಇಲ್ಲ. ಇದು ಇಂಡಿಯಾಸ್ ಲಾರ್ಜೆಸ್ಟ್ ಫೋರ್ಟ್ ಅಂತೆ, ಮೆಹರಂಗಾರ್ ಫೋರ್ಟ್ ಜೋಧ್ಪುರಲ್ಲಿರೋದು. ನೈಟ್ ವ್ಯೂ ಅಂತೆ ಸೂಪರ್. ಅಂದರೆ ಇಷ್ಟು ಮೇಲೆ ಹೈಟ್ ಇದು, ತುಂಬ ಎಷ್ಟೋ 1000 feet ಹೈಟಲ್ಲಿ ಉಂಟು. ಸೊ ಇಲ್ಲಿಂದ ನಿಂತು ನೋಡಿದರೆ ಫುಲ್ ಜೋಧ್ಪುರ್ ಕಾಣ್ತದೆ. ಇದೊಂದು ಸಿಂಗ್ ಕಟ್ಟಿದ ಫೋರ್ಟ್ ಅಂತೆ, ಒಂದು 500 years ಬ್ಯಾಕ್. ಸೊ ನಮ್ಮದು ಇವೆಂಟ್ ಇಲ್ಲಿದ್ದದು. ಸರ್ಕ್ಯೂ ಇಂಡಿಯಾ ಡ್ಯಾನ್ಸ್ ಕಂಪನಿ, ಡೆಲ್ಲಿದು ಭಾಳ ದೊಡ್ಡ ಫೇಮಸ್ ಡ್ಯಾನ್ಸ್ ಕಂಪನಿಗೆ ನಾವು ಇವತ್ತು ವರ್ಕ್ ಮಾಡಲಿಕ್ಕೆ ಬಂದಿದ್ದೇವೆ. ನಾವು ಎಣಿಸಲಿಲ್ಲ ಈ ಥರದ್ದೆಲ್ಲ ಇವೆಂಟ್ ನಮಗೆ ಸಿಗ್ತದಂತ. ಇಟ್ಸ್ ಬಿಕಾಸ್ ಆಫ್ ಫ್ಯಾನ್ಸಿ ಡ್ರೆಸ್. ನಾವು ಊರಲ್ಲಿ ಚಿಕ್ಕ ಚಿಕ್ಕ ಫ್ಯಾನ್ಸಿ ಡ್ರೆಸ್ ಮಾಡ್ತಿದ್ವಿ, ಅದೇ ಫ್ಯಾನ್ಸಿ ಡ್ರೆಸ್ ನಮ್ಮನ್ನೀಗ ಇಷ್ಟು ತನಕ ತಂದು ನಿಲ್ಲಿಸಿದೆ. ಸೊ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಟು ದ ಫ್ಯಾನ್ಸಿ ಡ್ರೆಸ್. ನಾವು ಇಷ್ಟು ತನಕ ಮಾಡಿದ ಫ್ಯಾನ್ಸಿ ಡ್ರೆಸ್ಸಿಗೆ ಎಲ್ಲದಕ್ಕೆ ಸಹ ನಾವು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವು ದಿಕ್ಕದೆ ಜೀವನ ನಾನು ಇಷ್ಟು ತನಕ ಇಂಥ ಇವೆಂಟ್ ಅನ್ನೇ ನೋಡಲಿಲ್ಲ. ನಾವೀಗ ರಾಜಸ್ಥಾನಲ್ಲಿ ಇದ್ದೇವೆ. ಇದು ಫೈನಲ್ ರಿಹರ್ಸಲ್. ನಮ್ಮದು ಸಹ ನಾಳೆ ವರ್ಕ್ ಉಂಟು, ಬಾಡಿ ಆರ್ಟ್.
ಸೊ ಈಗ ರಿಹರ್ಸಲ್ ಆಗಿ ಒಂದು ಮೀಟಿಂಗ್ ಆಗಿ ನಾವು ಬಾಡಿ ಆರ್ಟ್ ಅದೆಲ್ಲ ಡಿಸ್ಕಷನ್ ಮಾಡ್ಲಿಕ್ಕಿದ್ದೇವೆ. ನನ್ನ ಟೀಮ್ ಎಲ್ಲ ಆಚೆಯಲ್ಲಿದ್ದಾರೆ. Then, most importantly, is I don't want them to look bored because I need them to move. I want them to move. So not too much. I have. ಇವರು ಗೌರಿ ಅಂತ US ಅವರು. ಇವರು ನಮ್ಮದು ಇನ್ಸ್ಟಾಗ್ರಾಮಲ್ಲಿ ವರ್ಕ್ ನೋಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು. ಸರ್ ಪ್ಲ್ಯಾನ್ಸ್ ಎಲ್ಲ ಡಿಸ್ಕಷನ್ ಆಗಿ ನಾವು ಹೇಗೆ ಸಹ ರೂಮಿಗೆ ಹೋಗಿ ಮಲಗಿದ್ವಿ. ಆದರೆ ನಮ್ಮ ರೂಮ್ ಮೇಟ್ ಮುನ್ನಣ್ಣ ನಮ್ಮನ್ನು ಕರೆಕ್ಟ್ ಮಲಗಲಿಕ್ಕೆ ಸಹ ಬಿಡಲಿಲ್ಲ. ನಮ್ಮನ್ನು ಬೇಗ ಎಬ್ಬಿಸಿದ್ರು, ವರ್ಕ್ ಎಲ್ಲ ಬೇಗ ಫಿನಿಶ್ ಆಗಬೇಕಂತ. ಸೊ ದಿಸ್ ಮುನ್ನಣ್ಣ ಈಸ್ ಅವರ್ ಮ್ಯಾನೇಜರ್, ಶಶಾಂಕ್ ಆರ್ಟ್ಸ್ನ ಮ್ಯಾನೇಜರ್ ಇವರು ಮೇಯ್ನ್. ಮತ್ತು ನಮ್ಮದು ಇನ್ನೊಬ್ಬರು ಬ್ಯಾಕ್ ಬೋನ್ ಶಿವು ಕಾಪು. ಅವರು ಹೇಳಿದ ಟೈಮಿಗೆ ನಾವು ಕರೆಕ್ಟ್ ಮೇರಂಗರ್ ಫೋರ್ಟಲ್ಲಿ ಇದ್ವಿ ಅಂತ ಎಣಿಸಿದ್ವಿ. ಆದರೆ ನಾವು ಇರಲಿಲ್ಲ, ಒಂದು 10 ನಿಮಿಷ ಲೇಟ್ ಇದ್ವಿ. ಮತ್ತು ಗ್ರೀನ್ ರೂಮ್ ಸೆಟಪ್ ಆಗಿರಲಿಲ್ಲ, ಸೊ ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಅಲ್ಲಿಂದ ಆಚೆ ಹೋಗುವಾಗ ಒಳ್ಳೆ ಸಾಂಗ್ ಹೇಳ್ತಿದ್ರು ಇವರು. ಏನೋ ಮಲ್ದಿರಿ ಶಾ ನಾವೀಗ ಮೆಹರಂಗರ್ ಫೋರ್ಟದ್ದು ಇವೆಂಟಲ್ಲಿ ಇದ್ದೇವೆ. ಸೊ ಈವ್ನಿಂಗ್ ನಮ್ಮದು ಪರ್ಫಾರ್ಮೆನ್ಸ್ ಇರೋದು. ಗ್ರೀನ್ ರೂಮ್ ಅದು ಸೆಟಪ್ ಆಗ್ತಾ ಉಂಟು. ಇಲ್ಲಿ ಸ್ಟೇಜ್ ಸೆಟಪ್ ಮತ್ತು ಡೈನಿಂಗ್ ಹಾಲ್ ಅದು ಸೆಟಪ್ ನೋಡ್ಬೋದು. ಸಚ್ ಅ ಬ್ಯೂಟಿಫುಲ್ ಅರೇಂಜ್ಮೆಂಟ್. ಅಲ್ಲಿ ನಾವು ಪತ್ಪೆದು ಕೈಪ್ ಮಾಡ್ತೇವಲ್ಲ, ಇದು ನೋಡಿ ಪತ್ಪೆಯನ್ನು ಇವರು ಡೆಕೋರೇಷನ್ ಯೂಸ್ ಮಾಡ್ತಿದ್ದಾರೆ. ಪತ್ಪೆ ಡೆಕೋರೇಷನ್. ಫೈನಲಿ ನಮ್ಮ ಕೆಲಸ ಸ್ಟಾರ್ಟ್ ಆಯಿತು. ನಮ್ಮ ಟೀಮ್ನ ಮೇನ್ ಬ್ಯಾಕ್ ಬೋನ್ ಶಿವಣ್ಣನವರು ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾಡೆಲ್ ಇರಲಿಲ್ಲ, ಸೊ ಮುನ್ನಣ್ಣವೇ ಮಾಡೆಲ್. ನಮಗೆ ಇವೆಂಟ್ ಇದ್ದದ್ದು ಜೋಧ್ಪುರಲ್ಲಿ, ಸೊ ರಾಜಸ್ಥಾನ್. ಅಲ್ಲಿ ಮೇಯ್ನ್ ಸ್ಯಾಂಡ್ ಸ್ಟೋನ್ ಕಲರ್ ಬೇಕಂತ ಹೇಳಿದ್ರು ನಮ್ಮ ಕ್ಲೈಂಟ್. ಹಾಗಾಗಿ ನಾವು ಕಲರಲ್ಲಿ ಸ್ವಲ್ಪ ಸ್ಯಾಂಡ್ ಸ್ಟೋನ್ ಥರ ತರಲಿಕ್ಕೆ ಟ್ರೈ ಮಾಡಿದ್ವಿ. ಇಟ್ ವಾಸ್ ಅ ಗುಡ್ ಸಕ್ಸಸ್. ಎಲ್ಲರಿಗೂ ಖುಷಿ ಆಯಿತು ನಮ್ಮದು ವರ್ಕ್ ಮಾಡಿ. ನಮ್ದು ಬಾಡಿ ಆರ್ಟ್ ಅಲ್ಲ ಅಲ್ಲ, ನಾವು ಖಾಲಿ ನಮ್ದು ಮಾತ್ರ ಬಾಡಿ ಆರ್ಟ್ ಅಂತ ಎಣಿಸಿದ್ವಿ. ಆದರೆ ಇಲ್ಲಿ ವಿಧ ವಿಧದ್ದೆಲ್ಲ ಇತ್ತು. ಕಥಕ್ಕಳಿ, ತೆಯ್ಯಮ್ಮ, ಅದಕ್ಕೆಲ್ಲ ಅದರದ್ದೇ ಪ್ರೊಫೆಷ್ನಲ್ಸ್ ಬಂದಿದ್ರು ಕೇರಳದಿಂದ. ಸೊ ಇಟ್ ವಾಸ್ ಬ್ಯೂಟಿಫುಲ್ ಅಪರ್ಚುನಿಟಿ. ನಮಗೆ ಸಹ ನೋಡಲಿಕ್ಕೆ ಸಿಕ್ಕಿತ್ತು ಅದನ್ನೆಲ್ಲ. ಮತ್ತು ನಮ್ಮ ವರ್ಕ್ ಸಹ ಕಂಪ್ಲೀಟ್ ಆಗ್ತಾ ಬಂತು. ಸ್ಯಾಂಡ್ ಸ್ಟೋನ್ ವರ್ಕ್, ಜೋಧ್ಪುರ್ನ ಸ್ಯಾಂಡ್ ಸ್ಟೋನನ್ನು ಚರ್ಮದ ಮೇಲೆ ನಾವು ಮಾಡಿದ್ವಿ. ಸೊ ಇಟ್ ವಾಸ್ ಅ ಗ್ರೇಟ್ ಸಕ್ಸಸ್. ನಮ್ಮನ್ನು ಕರೆದ ಕ್ಲೈಂಟ್ಸಿಗೆ ತುಂಬಾ ಖುಷಿ ಆಯಿತು, ತುಂಬಾ ಪ್ರೈಸ್ ಮಾಡಿದರು ನಮ್ಮನ್ನು. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಹೇಗಾಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. तुम थोड़ा ऊपर हाइट की तरफ करो ना, तुम छुप रहे हो. आप चलो ना साथ में. अरे फूल बाकी पीछे नहीं, इधर फूल लगाना. Okay, can we do this again from the beginning? 2:30 please. Jai Mata Di. Let's rock, guys. All the best, everybody.
So before we go back, ನೈಸ್ ಮುನ್ಪುನಾಲು ಆಯ್ತು ತೂಲಿ